ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಯಾರಾದರೂ ವಿಸಿಟ್ ಕೊಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಡಿಟಾಕ್ಸ್ ಡ್ರಿಂಕ್ಗಳನ್ನು ಹೇಳ್ಕೊಡ್ತಾ ಇದ್ದೀನಿ. ಸೊ ಅಂಗೈಯಲ್ಲೇ ಆರೋಗ್ಯ, ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿಕ್ಕೆ, ನಮ್ಮ ಸ್ಕಿನ್ನನ್ನು ಗ್ಲೋ ಮಾಡಿಕೊಳ್ಳಿಕ್ಕೆ, ನಮ್ಮ ಬ್ಯೂಟಿಯನ್ನು ಹೆಚ್ಚಿಸ್ಕೊಳ್ಳಿಕ್ಕೆ ನಮ್ಮ ಅಡುಗೆ ಮನೆಯಲ್ಲಿರುವಂತಹ ಪದಾರ್ಥಗಳನ್ನು ಬಳಸ್ಕೊಂಡು ನಾವು ಹೇಗೆಲ್ಲ ಡಿಟಾಕ್ಸ್ ಡ್ರಿಂಕ್ಸನ್ನು ಮಾಡ್ಕೊಳ್ಬೋದು ಅನ್ನೋದನ್ನು ಒಂದು ಸಣ್ಣ ಪರಿಚಯದ ವಿಡಿಯೋನ ನಾನು ಮಾಡ್ತಾ ಇದ್ದೀನಿ. ಹಾಗಾದರೆ ಡಿಟಾಕ್ಸ್ ಡ್ರಿಂಕನ್ನು ಪ್ರತಿದಿನ ಕುಡಿಬೇಕಾ? ಇಲ್ಲ, ವಾರಕ್ಕೆ ಒಂದ್ಸಲ ಒಂದನ್ನ ನೀವು ಅನ್ವಯ ಮಾಡಿಕೊಂಡ್ರು ಸಾಕು, ನಿಮಗೆ ಏನು ದಿನ ಕುಡಿಬೇಕಂತ ಇಲ್ಲ. ಯಾಕಂದರೆ ಅದರಲ್ಲಿ ಹೀಟ್ ಆಗುವಂಥ ಪದಾರ್ಥಗಳು ಜಿಂಜರ್ ಆಗಿರ್ಬೋದು, ಮೆಣಸು ಆಗಿರ್ಬೋದು, ಇವೆಲ್ಲ ಸ್ವಲ್ಪ ಹೀಟ್ ಆಗುವಂಥ ಪದಾರ್ಥಗಳು, ಜೇನುತುಪ್ಪ ಆಗಿರ್ಬೋದು, ಈ ಥರದ ಒಂದು ಪದಾರ್ಥಗಳನ್ನ ನಾವು ಬಳಸೋದ್ರಿಂದ ಎವ್ರಿ ಡೇ ನಾವು ಅದನ್ನು ತಗೊಳ್ಳಿಕ್ಕೆ ಆಗಲ್ಲ, ಓವರ್ ಆಫ್ ಹೀಟ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ನೀವು ವಾರಕ್ಕೆ ಒಂದು ಡಿಟಾಕ್ಸ್ ಡ್ರಿಂಕ್ಗಳನ್ನು ಸೇವನೆ ಮಾಡ್ತಾ ಬನ್ನಿ. ನಿಮ್ಮ ಸ್ಕಿನ್ ಗ್ಲೋ ಆಗುತ್ತೆ ಆ್ಯಂಡ್ ಹೇರ್ ಗ್ರೋತ್ ಆಗುತ್ತೆ ಆ್ಯಂಡ್ ನಿಮ್ಮ ಆರೋಗ್ಯಕ್ಕೆ ಒಂದು ಹೆಲ್ತಿ ಲೈಫ್ ಸ್ಟೈಲನ್ನು ಲೀಡ್ ಮಾಡೋಕ್ಕೆ ಏನು ಬೇಕೋ ಅದು ನಿಮಗೆ ಈ ಡಿಟಾಕ್ಸ್ ಡ್ರಿಂಕ್ಸಲ್ಲಿ ಸಿಗುತ್ತೆ. ಈ ಥರ ಮಾಡ್ತಾ ವಾರಕ್ಕೆ ಒಂದು ಬಾರಿ ಆದರೂ ನೀವು ಇದನ್ನು ಸೇವನೆ ಮಾಡಿ. ಉತ್ತಮ ಆರೋಗ್ಯಕ್ಕಾಗಿ ಈ ಥರದ ಮನೆಮದ್ದುಗಳನ್ನು ನೀವು ಮಾಡಿಕೊಳ್ಳಲೇಬೇಕು. ನಾವು ಎಷ್ಟೇ ಹಾಸ್ಪಿಟಲ್, ನಾವು ಇಂಗ್ಲೀಷ್ ಮೆಡಿಷನ್ ಎಷ್ಟೇ ತೊಗೊಂಡ್ರೂ ಕೂಡ ನಮ್ಮ ಒಂದು ಆಯುರ್ವೇದಿಕಲ್ಲಿರುವಂತಹ ಸತ್ವ ಆಗಿರ್ಬೋದು ಅಥವಾ ಅದರಲ್ಲಿರುವಂತಹ ಗುಣ ಇನ್ಯಾವುದೇ ರೀತಿಯ ಔಷಧಿಗಳಿಲ್ಲ. ಆದಷ್ಟು ಮೆಡಿಷನ್ಗಳಿಂದ ದೂರ ಇರಿ. ಮನೆಯಲ್ಲೇ ಸಿಗುವಂತಹ ಪದಾರ್ಥಗಳನ್ನು ಬಳಸ್ಕೊಂಡು ನಿಮ್ಮ ಒಂದು ಸಮೃದ್ಧವಾದಂಥ ಒಂದು ಆರೋಗ್ಯ ಶೈಲಿಯನ್ನು ರೂಪಿಸ್ಕೊಳ್ಳಿ ಅಂತ ಹೇಳ್ತಾ, ಸೌತೆಕಾಯಿ ಬಳಸ್ಕೊಂಡು ನಾನು ಒಂದು ಡಿಟಾಕ್ಸ್ ಡ್ರಿಂಕ್ಸನ್ನು ಮಾಡಿದ್ದೀನಿ. ಸೊ ಬನ್ನಿ ಅದು ಹೇಗಿದೆ ಅಂತ ನೋಡ್ಕೊಂಬನ್ನಿ ವಿಡಿಯೋನ. ನಾನಿಲ್ಲಿ ಒಂದು ಸೌತೆಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಪುದೀನ ಸ್ವಲ್ಪ, ಅರ್ಧ ತುಂಡಷ್ಟು ಶುಂಠಿ, ಒಂದು ಬೆಟ್ಟದ ನೆಲ್ಲಿಕಾಯಿ, ಒಂದು 5-6 ಕಾಳುಮೆಣಸು. ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಸೌತೆಕಾಯಿ ಏನು ರೆಡಿ ಮಾಡಿ ಇಟ್ಕೊಂಡಿದ್ದೀನೋ ಅದನ್ನೆಲ್ಲ ಸೇರಿಸ್ಕೊಳ್ತಾ ಇದ್ದೀನಿ. ಸೌತೆಕಾಯಿ ಮತ್ತು ಇದು ಬೆಟ್ಟದ ನೆಲ್ಲಿಕಾಯಿ ಕೂಡ, ಒಂದು ನೆಲ್ಲಿಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ತುಂಡಷ್ಟು ಶುಂಠಿನ ಹಾಕ್ಕೊಳ್ತಾ ಇದ್ದೀನಿ. ಶುಂಠಿ ಹಾಕ್ಕೊಂಡಾದ್ಮೇಲೆ ಸ್ವಲ್ಪ ಪುದೀನ, ಒಂದು 10-15 ಎಲೆ ಅಷ್ಟು ಪುದೀನ. ಅದಾದ ನಂತರ ಕಾಳುಮೆಣಸು ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ, ಹೀಟ್ ಆಗುತ್ತೆ ಜಾಸ್ತಿ. ಸೊ ಇದು ಹಾಕ್ಕೊಂಡು ಒಂದು ಅರ್ಧ ಕಪ್ಪಷ್ಟು ನೀರನ್ನು ಇದಕ್ಕೆ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಸ್ಮೂತಾಗಿ ರುಬ್ಕೊಳ್ಬೇಕು. ಸ್ಮೂದಿ ಥರ ಇದು ಬರಬೇಕು. ಈಗ ನಾನು ರುಬ್ಕೊಂಡು ಬರ್ತೀನಿ. ನೋಡ್ತಾ ಇರ್ಬೋದು, ಈ ಥರ ಈಗ ನಾನು ಒಂದು ಅರ್ಧ ಲೋಟ ನೀರು ಹಾಕ್ಕೊಂಡು ಚೆನ್ನಾಗಿ ಇದನ್ನು ರುಬ್ಕೊಂಡು ಬಂದಿದ್ದೀನಿ. ಇದನ್ನು ಹಾಗೆ ಕೂಡ ನೀವು ಕುಡಿದ್ರೆ ತುಂಬಾ ಒಳ್ಳೆಯದು. ಬಟ್ ಕೆಲವರಿಗೆ ಕುಡಿಯೋಕ್ಕೆ ಕಷ್ಟ ಆಗುತ್ತೆ, ನನಗೂ ಸಹ ಹಾಗೆ ಕುಡಿಯೋದು ಕಷ್ಟ. ಹಾಗಾಗಿ ನಾನು ಇದನ್ನು ಶೋಧಿಸ್ಕೊಳ್ತಾ ಇದ್ದೀನಿ. ಸೊ ಈಗ ಒಂದು ಗ್ಲಾಸ್ಗೆ ಹಾಕ್ಕೊಳ್ತಾ ಇದ್ದೀನಿ ಆ್ಯಂಡ್ ನೀವು ಹಾಗೆ ಬೇಕಿದ್ದರೆ ಕುಡಿಬೋದು. ಇದಕ್ಕೆ ನಾನು ಒಂದು ಅರ್ಧ ಕಪ್ಪಷ್ಟು ನೀರಿಗೆ ಸಬ್ಜಾ ಸೀಡ್ಸ್, 1 ಟೇಬಲ್ ಸ್ಪೂನಷ್ಟು ಸಬ್ಜಾ ಸೀಡ್ಸ್ ಕೂಡ ಹಾಕಿದ್ದೆ. ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೇನುತುಪ್ಪ ಸೇರಿಸ್ಕೊತಿದ್ದೀನಿ. ಬೇಕಿದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಬೋದು. ಪಿಂಚ್ ಆಫ್ ಸಾಲ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಬ್ಲ್ಯಾಕ್ ಸಾಲ್ಟ್ ಇದ್ದರೆ ಹಾಕ್ಕೊಳ್ಳಿ. ಸೊ ಇಲ್ಲಿ ನಾನು ವೈಟ್ ಉಪ್ಪನ್ನು ಬಳಸ್ಕೊತಾ ಇದ್ದೀನಿ. ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡ್ರೆ ನಿಮಗೆ ಈ ಡಿಟಾಕ್ಸ್ ಡ್ರಿಂಕ್ ರೆಡಿ ಆಗುತ್ತೆ. ಒಂದು ಟೀ ಮಾಡೋಕ್ಕೆ ಎಷ್ಟು ಸಮಯ ಬೇಕೋ ಅಷ್ಟೇ ಬೇಕಾಗತ್ತೆ. ಸೊ ನೋಡಿ, ರೆಡಿ ಇದೆ. ನಾನು ಸೌತೆಕಾಯಿ ಮತ್ತು ಜಿಂಜರು ಎಲ್ಲ ತೋರಿಸಿದ್ದೀನಲ್ವ ವಿಡಿಯೋದಲ್ಲಿ, ಅದೆಲ್ಲವನ್ನು ಸೇರಿಸಿ ಮಾಡಿರುವಂಥ ಒಂದು ಡಿಟಾಕ್ಸ್ ಡ್ರಿಂಕ್ಸ್ ಇದು. ಮತ್ತು ನಿಮಗೆ ಇಲ್ಲಿ ಜಿಂಜರ್ ಎಲ್ಲ ಸ್ವಲ್ಪ ಹೀಟ್ ಆಗುತ್ತೆ. ಕೆಲವರಿಗೆ ಬಾಡಿ ಹೀಟ್ ಇರೋದ್ರಿಂದ ಜಾಸ್ತಿ ಹೀಟ್ ಆಗುವಂಥ ಪದಾರ್ಥಗಳು ತಿಂದರೆ ಅವರಿಗೆ ಅಲರ್ಜಿ ಥರ ಆಗುತ್ತೆ. ಸೊ ಅಂಥವರು ಸ್ವಲ್ಪ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ನ ಕಡಿಮೆ ಮಾಡಿ ಹಾಕೊಳ್ಳಿ. ಈ ಜಿಂಜರನ್ನ 1 ತುಂಡು ಹಾಕೊಳ್ಳೋ ಬದಲಾಗಿ ಅರ್ಧ ತುಂಡು, ಈ ಥರ ಕಾಳು ಮೆಣಸು 10 ಕಾಳು ಹಾಕೋ ಬದಲು 5 ಕಾಳು, ಈ ಥರ ನೀವು ಹಾಕ್ಕೊಂಡು ಸೇವಿಸ್ಬೋದು. ಈಗ ಟೇಸ್ಟ್ ಮಾಡ್ತೀನಿ ಹೇಗಿದೆ ಅಂತ. ನಾನು ಯಾಕೆ ಇದನ್ನು ಲೈವಲ್ಲೇ ಕುಡಿದ್ಬಿಟ್ಟು ತೋರಿಸ್ತೀನಿ ಅಂದರೆ, ನಿಮಗೊಂದು ಸಂದೇಹ ಇರುತ್ತೆ, ಇವರು ಬರೀ ವಿಡಿಯೋಗೋಸ್ಕರ ತೋರಿಸ್ತಾರೇನೋ, ಇವರೆಲ್ಲ ಮಾಡ್ತಾರೆ ಇಲ್ವೋ ಅನ್ನೋ ಒಂದು ಸಂದೇಹ ಇರುತ್ತೆ. ಸೊ ಹಂಗಾಗಿ ನಾನು ವಾರಕ್ಕೊಂದು ಯಾವುದಾದ್ರೂ ಡಿಟಾಕ್ಸ್ ಡ್ರಿಂಕ್ಸ್ನ ಮಾಡ್ಕೊಳ್ತಾ ಇರ್ತೀನಿ. ಸೊ ಇವತ್ತು ಮಾಡಿದ್ದೆ, ಹಾಗಾಗಿ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಇನ್ಮೇಲೆ ವಾರದ್ದೆಲ್ಲ ಒಂದು ಸ್ಟೋರ್ ಮಾಡಿ ನಿಮಗೆ ಕೊಡೋಣ ಅಂತೇಳಿ ಮಾಡ್ತಾ ಇರೋದು. ಸೊ ಬನ್ನಿ, ಸಕ್ಕತ್ತಾಗಿರುತ್ತೆ ಟೇಸ್ಟು. ಸ್ವಲ್ಪ ಬಾಯಿ ಚಪ್ಪಲ ಬಿಡಲೇಬೇಕು ಆರೋಗ್ಯ ಚೆನ್ನಾಗಿರ್ಬೇಕಂದ್ರೆ. ಇವಾಗ ನಾನು ಇದನ್ನು ಕುಡಿದ್ಬಿಟ್ಟು ಹೇಳ್ತೀನಿ. ಅಭ್ಯಾಸ ಆಗೋಗ್ಬಿಡುತ್ತೆ ನಿಮಗೆ. ಇದರಲ್ಲಿ 3 ಪದಾರ್ಥ ಹೀಟ್ ಆಗುವಂಥದ್ದು: ಜಿಂಜರು, ಕಾಳುಮೆಣಸು, ಜೇನುತುಪ್ಪ. ಇನ್ನು ಪುದೀನ, ಸೌತೆಕಾಯಿ
ಮತ್ತು ಸಬ್ಜಾ ಸೀಡ್ಸ್ ಕೂಡ ಇನ್ಕ್ಲೂಡ್ ಮಾಡಿದ್ದೀನಿ. ಸೊ ಅದು ಕೂಡ ನಮಗೆ ದೇಹಕ್ಕೆ ತಂಪನ್ನು ನೀಡುತ್ತೆ. ಬೇಕಿದ್ರೆ ನಿಂಬೆ ಹಣ್ಣಿನ ರಸ ಕೂಡ ಸೇರಿಸ್ಕೋಬೇಕು. ವಿಡಿಯೋದಲ್ಲಿ ಮಿಸ್ ಆಗಿದೆ, ನಾನು ಒಂದು ಅರ್ಧ ನಿಂಬೆ ಹೋಳನ್ನು ಕೂಡ ಇದಕ್ಕೆ ಹಾಕೊಂಡಿದ್ದೀನಿ. ಇದೆಲ್ಲ ತಂಪು ಈಕ್ವಲ್ ಆಗಿ ಬಂದಾಗ ನಮಗೆ ಬಾಡಿಗೆ ಅದಷ್ಟು ಹೀಟ್ ಅಂತ ಅನ್ಸಲ್ಲ. ಸೊ ಚೆನ್ನಾಗಿದೆ, ಒಗ್ರ ಅನ್ಸಲ್ಲ, ಆರಾಮಾಗಿ ಕುಡಿಬೋದು. ಒಂದು ಲೋಟ, ವಾರಕ್ಕೆ 1 ಲೋಟ ಕುಡಿಯೋದು ಒಳ್ಳೆಯದು. ಯಾಕೆ ಸಾವಿರ ನಾವು ಹಾಸ್ಪಿಟ್ಲಿಗೆ ಸುರಿಬೇಕಲ್ವಾ? ಮನೇಲೆ ಆದಷ್ಟು ನಮ್ಮ ಆರೋಗ್ಯವನ್ನು ನಾವು ಕಾಪಾಡ್ಕೊಳ್ಳೋಕ್ಕೆ ಟ್ರೈ ಮಾಡಬೇಕು. ಅಷ್ಟಕ್ಕೂ ಮೀರಿ ಏನಾದರೂ ಆದಾಗ ಏನು ಮಾಡೋಕ್ಕಾಗಲ್ಲ. ಬಟ್ ನಮ್ಮ ಆರೋಗ್ಯವನ್ನು ನಾವು ಹೇಗೆ ಕಾಪಾಡ್ಕೋಬೋದು ಅನ್ನೋದು ನಮಗೆ ಚೆನ್ನಾಗಿ ಗೊತ್ತಿರಬೇಕು. ಇದರಿಂದ ಹಲವಾರು ಬೆನಿಫಿಟ್ಸ್ ಇದೆ. ನಿಮಗೆ ಹೇರ್ ಗ್ರೋತ್ ಆಗುತ್ತೆ ಆ್ಯಂಡ್ ಸ್ಕಿನ್ ಗ್ಲೋ ಆಗುತ್ತೆ. ಮತ್ತು ನಿಮಗೆ ಬೇಡದೇ ಇರೋ ಕಲ್ಮಶ ಬಾಡಿಯಲ್ಲಿದ್ದರೆ ಅದೆಲ್ಲ ಕೂಡ ನಿಮಗೆ ಕ್ಲಿಯರ್ ಆಗ್ತಾ ಹೋಗುತ್ತೆ. ಒಂದು ಹೆಲ್ದಿ, ಒಂದು ಆ್ಯಕ್ಟಿವ್, ಒಂದು ಇಮ್ಯುನಿಟಿ ಬರುತ್ತೆ. ಸೊ ಆ್ಯಕ್ಟಿವ್ ಆಗಿರಲಿಕ್ಕೆ ನಿಮ್ಗೆ ಇವೆಲ್ಲ ಹೆಲ್ಪ್ ಮಾಡುತ್ತೆ. ಸೊ ನಾವೆಲ್ಲ ಯಾಕೆ ಇಷ್ಟು ಆ್ಯಕ್ಟಿವ್ ಆಗಿದ್ದೀವಿ ಅಂದರೆ ಕಾರಣ ನಾನು ಒಂದು ಹೆಲ್ದಿ ಲೈಫ್ ಸ್ಟೈಲ್ ಇದೆ. ನಾನು ಜಂಕ್ ಫುಡ್ ತಿನ್ನಲ್ಲ ಅಂತಲ್ಲ, ತಿಂತೀನಿ. ಅದ್ರ ಜೊತೆಗೆ ನನ್ನದೇ ಆದಂಥ ಒಂದು ಹೆಲ್ದಿ ಲೈಫ್ ಸ್ಟೈಲ್ ರುಟೀನ್ ಕೂಡ ಇರುತ್ತೆ. ಈ ಥರ ಒಂದು ಕಡೆ ಮ್ಯಾನೇಜ್ ಮಾಡುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಆರೋಗ್ಯಕರವಾದ ಪಾನೀಯಗಳನ್ನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ನಿಮ್ಮ ಆರೋಗ್ಯವನ್ನ ಸದೃಢವಾಗಿ ಇಟ್ಕೊಳ್ಬೋದು. ಆರೋಗ್ಯವೇ ಭಾಗ್ಯ ಅಂತ ಹೇಳ್ತೀವಿ. ಹೆಲ್ತ್ ಈಸ್ ವೆಲ್ತ್. ಹೆಲ್ತ್ ಇಲ್ಲ ಅಂದ್ರೆ ನಾವು ಎಷ್ಟು ಕೋಟಿ ದುಡಿದ್ರೂ ಕೂಡ ವ್ಯರ್ಥ ಆಗುತ್ತೆ. ಕೋಟಿ ದುಡಿಯೋದು ಮುಖ್ಯ ಅಲ್ಲ, ನಮ್ಮ ಆರೋಗ್ಯ ನಾವು ಹೇಗೆ ಕಾಪಾಡ್ಕೊಳ್ತಾ ಇದ್ದೀವಿ, ನಮ್ಮ ಒಂದು ರುಟೀನ್ ಲೈಫ್ ಸ್ಟೈಲ್, ಹೆಲ್ದಿ ಲೈಫ್ ಸ್ಟೈಲ್ ಹೇಗಿದೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಗೆ ದೊಡ್ಡ ಬಂಗ್ಲೆ, ಕಾರು ಎಲ್ಲ ಇದ್ದು ನಿಮ್ಗೆ ಶುಗರ್ ಇದ್ರೆ ಏನು ಪ್ರಯೋಜನ ಅಲ್ವಾ? ಸೊ ಅದು ಬರೋಕ್ಕೂ ಮುಂಚೆ ನಾವು ಎಚ್ಚರವಾಗಿರಬೇಕು. ಕಾಯಿಲೆಗಳು ಬರೋಕ್ಕೂ ಮುಂಚೆ ನಾವು ಸ್ವಲ್ಪ ಜಾಗೃತ ಆದರೆ ದೊಡ್ಡದಾಗೋದನ್ನು ಸಣ್ಣದ್ರಲ್ಲೇ ತಪ್ಪಿಸ್ಕೊಳ್ಬೋದು ಅನ್ನೋದು ನನ್ನ ಭಾವನೆ. ಸೊ ನಮ್ಮ ಆರೋಗ್ಯದ ಬಗ್ಗೆ ನಮ್ಮ ಗಮನ ಇರಲಿ. ನಾವು ಚೆನ್ನಾಗಿದ್ರೆ ಕೋಟಿ ಅಲ್ಲ, ಎಷ್ಟು ಬೇಕಾದರೂ ನಾವು ದುಡಿಬೋದು. ಸೊ ಆರೋಗ್ಯ ಅನ್ನೋದು ಬಹಳ ಮುಖ್ಯ ಮನುಷ್ಯನಿಗೆ. ಹಾಗಾಗಿ ನಿಮ್ಮ ಆರೋಗ್ಯದ ಹಿತದೃಷ್ಟಿಯಿಂದ ನೀವು ನಿಮಗೋಸ್ಕರ ಕೆಲವು ಸಮಯವನ್ನು ಕೊಟ್ಕೊಂಡು ಈ ಥರದ ಒಂದು ರೆಮಿಡಿಗಳನ್ನು ನೀವು ಮನೇಲಿ ಮಾಡ್ಕೊಳ್ಳಿ. ನನಗೆ ಕೋವಿಡ್ ಆದಾಗಲೂ ಕೂಡ ನಾನು 1 ರೂಪಾಯಿ ಖರ್ಚು ಮಾಡಿಲ್ಲ. ನಮ್ಮ ಹಸ್ಬೆಂಡಿಗೆ ಕೋವಿಡ್ ಆಗಿತ್ತು, 2 ಲಕ್ಷ ರೂಪಾಯಿ ನಾವು ಹಾಸ್ಪಿಟ್ಲಿಗೆ, ಅವ್ರಿಗೆ ಇಮ್ಯುನಿಟಿ ಕಮ್ಮಿ ಇತ್ತು, ತಡ್ಕೊಳ್ಳಿಕ್ಕೆ ಆಗಲಿಲ್ಲ. ಸೊ ಹಾಸ್ಪಿಟ್ಲಿಗೆ ಹೋದ್ವಿ, 2 ಲಕ್ಷ ಖರ್ಚಾಯಿತು. ನಾನು ಬರೀ 50 ರೂಪಾಯಿದಲ್ಲಿ ನನ್ನ ಕೋವಿಡನ್ನು ನಾನು ನಿವಾರಣೆ ಮಾಡಿಕೊಂಡೆ. ಮನೇಲಿ ಚೆನ್ನಾಗಿ ಸ್ಟೀಮ್ ತೊಗೊಳ್ಳೋದಾಗಿರ್ಬೋದು, ಈ ಥರದ್ದೆಲ್ಲ ಮಾಡಿಕೊಂಡು ನಾನು ನನ್ನ ಒಂದು ಕೋವಿಡ್ ಸಿಚುವೇಶನಲ್ಲಿದ್ದಾಗ ನಾನು ಕೋವಿಡಿಂದ ಸಂಪೂರ್ಣ ಆಚೆ ಬಂದೆ. ಆ ಥರ ನಾವು ಮನಸ್ಸು ಮಾಡಬೇಕು. ಮೆಂಟಲ್ ಹೆಲ್ತ್ ತುಂಬ ಸ್ಟ್ರಾಂಗ್ ಆಗಿದ್ರೆ ಈ ಥರದನ್ನೆಲ್ಲ ಮಾಡ್ತಾ ಇದ್ರೆ ನಮಗೊಂದು ಮೆಂಟಲ್ ಹೆಲ್ತ್ ಕೂಡ ಬಿಲ್ಡ್ ಆಗುತ್ತೆ. ಸೊ ಹಾಗಾಗಿ ನೀವು ಕೂಡ ಲೇಜಿತನ ಬಿಡಿ. ನಾನು ಅದೇ ಹೇಳೋದು, ನಿಜವಾದ ಶತ್ರು ಮನುಷ್ಯನಿಗೆ ಸೋಮಾರಿತನವನ್ನು ದೂರ ಮಾಡಿದರೆ ನಿಮ್ಮಂಥ ಸಾಧಕರಿಂದ ಜಗತ್ತಲ್ಲಿ ಯಾರೂ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಸೋಮಾರಿತನವನ್ನು ಬಿಟ್ಟು ಅಯ್ಯೋ ನಾನು ಕೆಲ್ಸಕ್ಕೆ ಹೋಗ್ತೀನಿ, ನಂಗೆ ಸಮಯನೇ ಇಲ್ಲ, ಇದೆಲ್ಲ ಯಾರು ಮಾಡ್ತಾರಪ್ಪ, ನೆವರ್. ನೀವು ಹಾಗೆ ಅಂದ್ಕೊಳ್ಬಾರ್ದು. ಇದನ್ನು ನಾನು ಮಾಡಬಹುದು, ನನಗೋಸ್ಕರ ನಾನು ಇದನ್ನು ಮಾಡಬೇಕು. ಒಂದು 5 ನಿಮಿಷ ನೋಡಿ, ಒಂದು ಟೀ ಮಾಡೋಕ್ಕೆ, ಅನ್ಹೆಲ್ದಿ ಟೀ ಮಾಡ್ಕೊಳ್ಳೋಕೆ 5 ನಿಮಿಷ ಟೈಮ್, 10 ನಿಮಿಷ ಟೈಮ್ ವೇಸ್ಟ್ ಮಾಡ್ತೀವಿ. ಆ 5 ನಿಮಿಷದಲ್ಲಿ ನೀವು ಇದನ್ನು ಮಾಡ್ಕೊಳ್ಬೋದು. ಸೊ ಹಾಗಾಗಿ ನಿಮ್ಮ ಸೋಮಾರಿತನವನ್ನು ಬಿಸಾಕಿ ಫಸ್ಟು ಈ ಥರದ ಒಂದಷ್ಟು ರೆಮಿಡಿಗಳನ್ನು ಮಾಡಿಕೊಂಡು ದಿನ ಕುಡಿಬೇಡಿ, ವಾರಕ್ಕೆ 1 ಸಲ ತಗೊಳ್ಳಿ ಸಾಕು. ಓವರ್ ಆಫ್ ಹೀಟ್ ಆಗುತ್ತೆ. ಇದನ್ನು ಯಾರೆಲ್ಲ ಕುಡಿಬೋದು, ಚಿಕ್ಕವರಿಂದ ದೊಡ್ಡವರವರೆಗೂ ಕೂಡ ಇದನ್ನು ಸೇವನೆಯನ್ನು ಮಾಡ್ಬೋದು. ಸ್ವಲ್ಪ ಪ್ರೆಗ್ನೆನ್ಸಿ ಇರೋರು ಯೋಚನೆ ಮಾಡಿ, ಯಾಕಂದರೆ ಪ್ರೆಗ್ನೆನ್ಸಿ ಟೈಮಲ್ಲಿ ಓವರ್ ಹೀಟು ಆಗಬಾರ್ದು, ಓವರ್ ಕೋಲ್ಡು ಆಗಬಾರ್ದು. ಹಾಗಾಗಿ ನಾನು ಅವ್ರಿಗೆ ಸಜೆಸ್ಟ್ ಮಾಡಲ್ಲ. ನಾರ್ಮಲ್ ಇರೋವಂಥವ್ರು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಆರಾಮಾಗಿ ಇದನ್ನು ಸೇವನೆಯನ್ನು ಮಾಡ್ಬೋದು. ಚಿಕ್ಕ ಮಕ್ಕಳಿಗೆ ಫುಲ್ 1 ಲೋಟ ಕೊಡಬೇಡಿ, 1/2 ಲೋಟದಷ್ಟು ಚಿಕ್ಕ ಮಕ್ಕಳಿಗೆ ಕೊಡಿ. 5 ಇಯರ್ಸಿಂದ 10 ವರ್ಷದ ಮಕ್ಕಳಿಗೆ ನೀವು ಆರಾಮಾಗಿ ಒಂದು ಅರ್ಧ ಲೋಟದಷ್ಟು ಡೆಟಾಕ್ಸ್ ಡ್ರಿಂಕನ್ನು ವಾರಕ್ಕೆ 1 ಸಲ ನೀವು ಕೊಡ್ಬೋದು. ಏಕೆಂದರೆ ಆಮ್ಲ ಇರುತ್ತೆ, ಇದೆಲ್ಲ ಇಮ್ಯುನಿಟಿಯನ್ನು ಬೂಸ್ಟ್ ಮಾಡುತ್ತೆ. ಸೊ ಮಕ್ಕಳಿಗೂ ಕೂಡ ಒಂದು ಎನರ್ಜಿಯನ್ನು ಬರುತ್ತೆ, ಇಮ್ಯುನಿಟಿ ಪವರ್ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ. ನೀವು 5 ವರ್ಷದಿಂದ 10 ವರ್ಷದ ಮಕ್ಕಳಿಗೆ ಅರ್ಧ ಲೋಟದಷ್ಟು ನೀವು ವಾರಕ್ಕೆ 1 ಬಾರಿ ಕೂಡ ಕೊಡ್ಬೋದು. ದೊಡ್ಡವರು ವಾರಕ್ಕೆ 1 ಸಲ. ಖಂಡಿತ ವಿಡಿಯೋ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗದೆ ಯಾರಾದರೂ ಹೊಸಬ್ರು ನೋಡ್ತಾ ಇದ್ರೆ ನನ್ನ ಚಾನಲ್ಗೆ
ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇದೇ ಥರ ಪ್ರೋತ್ಸಾಹ ಕೊಡಿ. ಮತ್ತೆ ಹೊಸ ವಿಷಯದೊಂದಿಗೆ ಅಥವಾ ಇನ್ನಷ್ಟು ಉಪಯುಕ್ತ ಮಾಹಿತಿಯೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.